2028ಕ್ಕೂ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಚುನಾವಣೆ. ಅಹಿಂದ ಸಚಿವರಿಂದ ಮತ್ತೊಂದು ದಾಳ. ಕುತೂಹಲ ಮೂಡಿಸಿದ ಪರಮೇಶ್ವರ್ ಮಹದೇವಪ್ಪ ರಹಸ್ಯ ಮಾತುಕತೆ. ನವೆಂಬರ್ ಕ್ರಾಂತಿಯ ಗುಟ್ಟು ಬಿಡದ ಡಿಕೆಶಿ ಮಾತನಾಡಿ ದಣಿಯಬೇಡಿ ಅಂತ ಮಾರ್ಮಿಕ ನುಡಿ. ಅಣ್ಣ ಸಿಎಂ ಪಟ್ಟಕ್ಕೇರೋ ಬಗ್ಗೆ ಸಹೋದರ ಅಚ್ಚರಿ ಹೇಳಿಕೆ. ಸಿಎಂ ಕುರ್ಚಿ ಕಾಳಗ ವಿಕೋಪಕ್ಕೆ ತಿರುಗಿದೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನ. ಕಾಂಗ್ರೆಸ್ನ ಪವರ್ ಶೇರಿಂಗ್ ಗುದ್ದಾಟಕ್ಕೆ ಬಿಜೆಪಿ ನಾಯಕರ ಭವಿಷ್ಯ. ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಹೊಸ ಕಾಯ್ದೆ. ಇಂದು ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಮಂಡನೆ. ಅಲೆಮಾರಿ ಸಮುದಾಯಕ್ಕೆ ಭರ್ಜರಿ ಪ್ಯಾಕೇಜ್ ನಿರೀಕ್ಷೆ. ರೋಚಕ ಘಟ್ಟಕ್ಕೆ ಚಿತ್ತಾಪುರ ಪಥಸಂಚಲನ ಫೈಟ್. ಇಂದು ಹೈಕೋರ್ಟ್ಗೆ ಶಾಂತಿ ಸಭೆ ವರದಿ ಸಲ್ಲಿಕೆ. ಎಲ್ಲ ಸಂಘಟನೆಗಳಿಗೂ ಅನುಮತಿ ಕೊಡಿ ಎಂದು ಚೆಕ್ ಮೇಟ್ ಇಟ್ಟ ಆರ್ಎಸ್ಎಸ್. ಮೋದಿ ಜೊತೆ ತೇಜಸ್ವಿ ಸುಳ್ಳಿನ ಸ್ಪರ್ಧೆಗಿಳಿದಿದ್ದಾರೆ. ಪ್ರತಿ ಮನೆಗೂ ಸರ್ಕಾರಿ ನೌಕರಿ ಎಂಬ ಆಶ್ವಾಸನೆ ಓವೈಸಿ ಲೇವಡಿ. ದುಡ್ಡು ಮರದ ಮೇಲೆ ಬೆಳೆಯಲ್ಲ ಅಂತ ಕಿಡಿ. ಡಿಕೆಶಿಗೆ ದರ್ಶನ್ಗೆ ಹರಿದ ಕಂಬಳಿ ಕೊಟ್ಟಿರುವುದು ನಾಚಿಕೆಗೇಡು. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ಕೋರ್ಟ್ ಚಾಟಿ. ಸಾಧ್ಯವಿದ್ರೆ ಭದ್ರತೆಯುಳ್ಳ ಬ್ಯಾರಕ್ಗೆ ಶಿಫ್ಟ್ ಮಾಡಲು ಸೂಚನೆ. ಟ್ರಂಪ್ ಜಿನ್ಪಿಂಗ್ ಭೇಟಿಗೆ ಕ್ಷಣಗಣನೆ. 6 ವರ್ಷಗಳ ಬಳಿಕ ಅಮೆರಿಕ ಚೀನಾ ಅಧ್ಯಕ್ಷರ ಮುಖಾಮುಖಿ. ಸುಂಕ ಯುದ್ಧ ಹೊತ್ತಲ್ಲೇ ಮಹತ್ವ ಪಡೆದುಕೊಂಡ ಮಾತುಕತೆ. ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದ ಸೌತ್ ಆಫ್ರಿಕಾ. ಮಹಿಳಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಫೈನಲ್ ಪ್ರವೇಶ. ಇಂದು ಆಸ್ಟ್ರೇಲಿಯಾ ಭಾರತ ನಡುವೆ ಸೆಮಿಫೈನಲ್ ಸೆಣಸಾಟ.